ಆಸೀನರಾಗಬೇಕೆಂದು ಕೇಳ್ಕೊತಾ ಇದ್ದೀವಿ. ಈ ದಿನ ನಮಗೆಲ್ಲರಿಗೂ ಒಂದು ವಿಶೇಷವಾದ ದಿನ. ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಒಂದು ಗೌರವ ಸನ್ಮಾನ ಸಮರ್ಪಿಸುತ್ತಿರುವ ಸಮಯ. ನಮ್ಮ ಗುರುಗಳು ನಮ್ಮ ಹೆಮ್ಮೆ. ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ಶ್ರೀ ಶಂಕರೇಶ್ವರ ಸ್ವಾಮಿಯನ್ನ ಸ್ಮರಿಸುತ್ತಾ ಈ ಗುರುವಂದನೆಯ ಕಾರ್ಯಕ್ರಮದ ತನಕ ಸಹಕರಿಸಿದಂಥ ಮಹನೀಯರಿಗೆ, ಎಲ್ಲ ಜೊತೆಲಿಂತ ಶಕ್ತಿಗಳಿಗೆ, ಅಗಲಿನಂಥ ಜೀವಗಳಿಗೆ ಮನದಲ್ಲೇ ಭಕ್ತಿಪೂರ್ವಕವಾದ ನಮನವನ್ನು ಅರ್ಪಿಸಿದಂಥ, ಹಾಗೆ ಶಾಲೆ ಉಳಿಲಿಕ್ಕೆ ಏನೇನು ಮಾಡಬೇಕು, ಈ ಶಾಲೆ ಉಳಿಸ್ಕೋಬೇಕು ಅನ್ನೋ ನೋವನ್ನು ಹೊರಹಾಕಿ ಈ ಶಾಲೆಯ ಘನತೆಯನ್ನು ಮತ್ತೆ ನೀವೆಲ್ಲರೂ ಸೇರಿ ಎತ್ತಿಡಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡಿದಂಥ ಕಾರ್ಯದರ್ಶಿ ಎಸ್ ಕೆ ಶಿವಣ್ಣ ಸರ್ ಅವ್ರನ್ನ ಗೌರವಪೂರ್ವಕವಾಗಿ ಅಭಿನಂದಿಸಿ. ಸಂಸ್ಕೃತದಲ್ಲಿ ಗು ಎಂದರೆ ಅಂಧಕಾರ ಅಂದರೆ ಕತ್ತಲು, ರು ಎಂದರೆ ಬೆಳಕು. ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆತರುವವರೇ ಗುರುಗಳು. ಹಾಗಾಗಿ ನಮ್ಮ ಜೀವನವನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ಪ್ರಮುಖ ಪಾತ್ರ ಈ ಸಮಾಜದಲ್ಲಿ ವಹಿಸೋದು ಅಂದರೆ ಗುರುಗಳು ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೆಳೆಯರೇ. ಶ್ರೀ ಶಿವಶಂಕರ ಅನುದಾನಿತ ಪ್ರೌಢಶಾಲೆ ಮೋದೂರು ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಹಮ್ಮಿಕೊಂಡಿರ್ತಕ್ಕಂತಹ ಹೃದಯ ಸ್ಪರ್ಶಿ ಗುರುವಂದನಾ ಕಾರ್ಯಕ್ರಮದ ನನ್ನ ಮನಸ್ಸಿನಲ್ಲಿ ಕಳೆದ 3 ವರ್ಷಗಳಿಂದ ತುಂಬಾ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥ ಶಾಲೆ ಶಿವಶಂಕರ ಅನುದಾನಿತ ಪ್ರೌಢಶಾಲೆ ಬೇಕು ಅನ್ನೋದಲ್ಲಿ 1992ರಲ್ಲಿ ನಾವು ಈ ಮೋದೂರಿಗೆ ಶಾಲೆ ತಂದಿದ್ದೆವು. ಫಸ್ಟು ನಮ್ಮ ಕಿತ್ಲಿನಾಮಂಗ್ಲ ಬಂದಿತ್ತು. ಕಿತ್ಲಿನಾಮಂಗ್ಲದಲ್ಲಿ ಉದ್ಘಾಟನೆ ಮಾಡಿದು. ನಮ್ಗೆ ಈ ಶಾಲೆನ ತರಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ನಮ್ಮ ಗಂಗಾಧರು, ನಮ್ಮ ಕರಿಯಪ್ಪರು ಇಲ್ಲಿಲ್ಲ ಇವತ್ತು. ನಮಗೆ ಅಡಿಗಲ್ಲು ಪಾಯ ಕಾರಣಕರ್ತರು ಕರಿಯಪ್ಪಣ್ಣ. ನಾವು ಸೇವಿಸಿರ್ತಕ್ಕಂಥ ಸೇವೆ ನಿಮ್ಗೆ ಗೊತ್ತು, ನಾವೇನು ಹೇಳಬೇಕಾಗಿಲ್ಲ. ಯಾಕೆಂದ್ರೆ ಇದುವರೆಗೂ ಎಲ್ಲರೂ ಹೇಳಿದ್ರು, ಎಷ್ಟೊಂದು ಸಂಕಷ್ಟದ ಪರಿಸ್ಥಿತಿಯಿಂದ ಮೊದಲ ಹೆಜ್ಜೆಯಿಂದ ಇಲ್ಲಿವರೆಗೂ ಕೂಡ 32 ವರ್ಷಗಳ ಅವಧಿವರೆಗೆ ಸುದೀರ್ಘವಾಗಿರ್ತಕ್ಕಂಥ ಸಂಪೂರ್ಣ ಶಾಲಾ ಜವಾಬ್ದಾರಿಯನ್ನು ಹೊತ್ತು ಅದರ ಕಷ್ಟ ಸುಖ ಸಾಹೇಬ್ರು ಹೇಳಿದ್ದಾರೆ, ಬಿ ಎಸ್ ಸಾಹೇಬ್ರು. ನಾನು ಕೂಡ ಒಂದು ಅನುದಾನಿತ ಶಾಲೆ ಕೆಲಸ ಮಾಡಿದೆ, ಅದರ ಕಷ್ಟ ಸುಖ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲವೂ ಸಾಧ್ಯ ಇದೆ. ನಾನು ಮೊನ್ನೆ ತಾನೇ ಒಂದು ಆರ್ಟಿಕಲ್ ಓದಿದೆ. ಚನ್ನಪಟ್ಟಣದಲ್ಲಿ ವಂಗನೂರು ಅಂತ ಊರು ಅಂತ ಕಾಣಿಸುತ್ತೆ, 14 ಕೋಟಿ ವೆಚ್ಚದಲ್ಲಿ ಒಬ್ಬ ಹಳೆಯ ವಿದ್ಯಾರ್ಥಿ ಆ ಶಾಲೆಯನ್ನ ಪುನರುಜ್ಜೀವನ ಮಾಡಿದ್ದಾರೆ. ಹೊಸ ಹೈಟೆಕ್ ಶಾಲೆಯನ್ನ ಮಾಡಿದ್ದಾರೆ. ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲೆಲ್ಲ ಬಿಟ್ಟಿದ್ದಾರೆ ಶಾಲೆಯ ಹೇಗೆ ಬದಲಾವಣೆ ಆಯಿತು, ಏನು ಮಾಡಿದ್ದಾರೆ ಅನ್ನೋದನ್ನ.